ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಬದುಕು ಒಂದು ಕನಸಿನ ಮೂಟೆ ಇದ್ದ ಹಾಗೆ, ಕಟ್ಟುವುದು ತುಂಬ ಸುಲಭ, ಆದರೆ ಅಂದುಕೊಂಡ ಹಾಗೆ ಜೀವನ ಸಾಗಿಸುವುದು ತುಂಬ ಕಷ್ಟ. ತುಲಾ ರಾಶಿಯವರ ಅಂತಿಮ 6 ತಿಂಗಳ 6 ಮಹತ್ತರ ಭವಿಷ್ಯವಾಣಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ತುಲಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಅಷ್ಟಮ ಭಾವದಲ್ಲಿ, ಪಂಚಮದಲ್ಲಿ ರಾಹು ಗ್ರಹ, 6ನೇ ಭಾವದಲ್ಲಿ ಶನಿ ಗ್ರಹ, 9ನೇ ಭಾವದಲ್ಲಿ ಸೂರ್ಯಗ್ರಹ ಹಾಗೂ ಗುರುಗ್ರಹ, ದಶಮ ಭಾವದಲ್ಲಿ ಬುಧ ಗ್ರಹ, ಲಾಭಸ್ಥಾನದಲ್ಲಿ ಕೇತು ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿವೆ. ತುಲಾ ರಾಶಿಯವರಿಗೆ ಮೊದಲನೆಯ ಭವಿಷ್ಯವಾಣಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಜುಲೈ ತಿಂಗಳಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ಶುಕ್ರ ಗ್ರಹ ಜುಲೈ ತಿಂಗಳಲ್ಲಿ ವಿಪರೀತ ರಾಜಯೋಗವನ್ನು ಕೊಡುತ್ತದೆ. ನಿಮಗೆ ನಿಮ್ಮ ಪೂರ್ವಜರ ಆಸ್ತಿ ಸಿಗುತ್ತದೆ. ಇನ್ಶೂರೆನ್ಸ್ ಹಣ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಕುಗ್ಗಿಸುತ್ತದೆ. ಜುಲೈ ತಿಂಗಳಲ್ಲಿ ಶುಕ್ರ ಗ್ರಹ ಅಕ್ಟೋಬರ್ 9ರಿಂದ ನವೆಂಬರ್ 2ರವರೆಗೂ ನಿಮ್ಮ 12ನೇ ಭಾವವಾದಂತಹ ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಕೊಡುತ್ತದೆ. ಹಣವನ್ನು ಆರೋಗ್ಯಕ್ಕೋಸ್ಕರ ಅಥವಾ ದೇವಸ್ಥಾನಗಳ ದರ್ಶನ ಮಾಡಲು, ಧಾರ್ಮಿಕ ಯಾತ್ರೆಗಳಿಗೋಸ್ಕರ ವ್ಯಯ ಮಾಡುತ್ತೀರಾ. ಆಗಸ್ಟ್ ತಿಂಗಳಲ್ಲಿ ಶುಕ್ರ ಗ್ರಹ ನಿಮ್ಮ 9ನೇ ಭಾವವಾದಂತಹ ಮಿಥುನ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ತುಲಾ ರಾಶಿ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡಬಹುದು. PhD ಮಾಡಬೇಕು ಅಂದುಕೊಂಡಿರುವವರು ಕಂಪ್ಲೀಟ್ ಮಾಡ್ತೀರಾ. ಒಳ್ಳೆ ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಆಗುತ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ಜರುಗುತ್ತವೆ. ಆಗಸ್ಟ್ 22ಕ್ಕೆ ಶುಕ್ರ ಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತದೆ. ಹೊಸ ಸ್ನೇಹಿತರ ಪರಿಚಯವಾಗುತ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. ನಿಮ್ಮ ಉದ್ಯೋಗದ ಬಗ್ಗೆ ಪ್ರಶಂಸೆ ಮಾಡುತ್ತಾರೆ. ನಿಮ್ಮ ಜಾಬಲ್ಲಿ ನೇಮ್ ಹಾಗೂ ಫೇಮ್ ಸಿಗುತ್ತದೆ. ನಿಮ್ಮ ಟಾರ್ಗೆಟನ್ನು ಬಹಳ ಈಸಿಯಾಗಿ ರೀಚ್ ಮಾಡುತ್ತೀರಾ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಫಲಗಳು ಸಿಗುತ್ತವೆ. ತುಲಾ ರಾಶಿಯವರಿಗೆ ಎರಡನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ನಿಮ್ಮ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿಯಾದಂತಹ ಶನಿ ಗ್ರಹ ನಿಮ್ಮ ಕುಂಡಲಿಯ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ಶನಿ ಗ್ರಹದ ಸಪ್ತಮ ದೃಷ್ಟಿ ನಿಮ್ಮ ವ್ಯಯಭಾವದ ಮೇಲೆ ಬೀಳುತ್ತಿದೆ. ವ್ಯಯಸ್ಥಾನದ ಮೇಲೆ ಶನಿ ಗ್ರಹದ ದೃಷ್ಟಿ ಬೀಳುವುದರಿಂದ ತುಲಾ ರಾಶಿಯವರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾರೆಲ್ಲ ವಿದೇಶದಲ್ಲಿ ಜಾಬ್ಗಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅವರಿಗೆಲ್ಲ ಶುಭ ಸಮಯ. ವಿದೇಶಿ ಯಾತ್ರೆಗಳನ್ನು ಮಾಡುತ್ತೀರಾ. ವಿದೇಶದಿಂದ ಹಣಕಾಸಿನ ಲಾಭವಾಗುತ್ತದೆ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಧನಲಾಭವಾಗಲಿದೆ. ಶನಿ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ತುಲಾ ರಾಶಿಯವರು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಆಲಸ್ಯವನ್ನು ತೋರಿಸುತ್ತೀರಾ. ಶತ್ರುಗಳ ವಿರುದ್ಧ ಜಯ ಗಳಿಸುತ್ತೀರಾ. ಕೋರ್ಟಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ನಿಮಗೆ ಜಯ ಸಿಗುತ್ತದೆ. MNC ಕಂಪನಿಯಲ್ಲಿ ಜಾಬ್ ಮಾಡುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ತುಲಾ ರಾಶಿಯವರಿಗೆ 3ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ರಾಹು ಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ ನಿಮ್ಮ 6ನೇ ಭಾವದಲ್ಲಿರುವುದರಿಂದ ಅಷ್ಟು ಒಳ್ಳೆಯದಲ್ಲ. ತುಲಾ ರಾಶಿಯವರ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು, ಜಗಳಗಳು ಬರುತ್ತವೆ. ಪ್ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಚಿಕ್ಕ ಪುಟ್ಟ ಮಾತುಗಳಿಗೆ ಅಥವಾ ಬೇರೆಯವರು ಹೇಳಿದಂತಹ ಮಾತನ್ನು ಕೇಳಿ ನಿಮ್ಮ ಪ್ರೀತಿಯಲ್ಲಿ ನೀವು ಅನುಮಾನ ಪಡುತ್ತೀರಾ ಅಥವಾ ನಿಮ್ಮ ಪ್ರೇಮಿ ನಿಮ್ಮ ಮೇಲೆ ಅನುಮಾನ ಪಡುವಂತಹ ಪರಿಸ್ಥಿತಿಗಳನ್ನು ರಾಹು ಗ್ರಹ ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಅನುಮಾನಗಳಿದ್ದರೂ ನೇರವಾಗಿ ಮಾತನಾಡಿ ಕ್ಲಾರಿಟಿಯನ್ನು ತೆಗೆದುಕೊಳ್ಳಿ. ತುಲಾ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅನುಮಾನಗಳು ಹೆಚ್ಚಾಗಲಿದೆ. ಯಾವ ಕೋರ್ಸ್ಗೆ ಜಾಯಿನ್ ಆಗಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕು ಎಂಬಂತಹ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡುತ್ತದೆ ರಾಹು ಗ್ರಹ. ತುಲಾ ರಾಶಿಯವರಿಗೆ 4ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಗುರುಗ್ರಹ ನಿಮ್ಮ 3ನೇ ಭಾವ ಹಾಗೂ 6ನೇ ಭಾವದ ಅಧಿಪತಿಯಾಗಿ 9ನೇ ಭಾವದಲ್ಲಿ ಸ್ಥಿತವಾಗಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಿರುವುದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಮಗುವಾಗುವಂತಹ ಸಾಧ್ಯತೆಗಳಿವೆ.
ಆದರೆ ಪಂಚಮದಲ್ಲಿ ರಾಹುಗ್ರಹ ಸ್ಥಿತವಾಗಿರುವುದರಿಂದ ಸ್ವಲ್ಪ ಅಡೆತಡೆಗಳನ್ನು ಕೊಡುತ್ತದೆ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರು, ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಟ್ರಾವೆಲ್ ಏಜೆನ್ಸಿಯವರಿಗೆ, ಇನ್ಶೂರೆನ್ಸ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ತುಲಾ ರಾಶಿಯವರಿಗೆ 5ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಸರು, ಕೀರ್ತಿ, ಗೌರವ ಸಿಗುವುದರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಾರ್ಯವೈಖರಿಯನ್ನು ಪ್ರಶಂಸೆ ಮಾಡುತ್ತಾರೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ ನಿಮಗೆ ಹೆಸರು, ಕೀರ್ತಿ, ಗೌರವ ಸಿಗುತ್ತದೆ. ಗುರುಗ್ರಹ ನಿಮಗೆ ಉತ್ತಮ ಆರೋಗ್ಯ ಹಾಗೂ ಉನ್ನತ ಜ್ಞಾನವನ್ನು ನೀಡುತ್ತದೆ. ಶನಿ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ತುಲಾ ರಾಶಿಯವರು ಈ 6 ತಿಂಗಳಲ್ಲಿ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತದೆ. ತುಲಾ ರಾಶಿಯವರಿಗೆ 6ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ತುಲಾ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಅಕ್ಟೋಬರ್ 9ರಿಂದ ನವೆಂಬರ್ 2ರವರೆಗೂ ಶುಕ್ರ ಗ್ರಹ ನಿಮ್ಮ ನೀಚ ರಾಶಿಯಾದಂತಹ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ನಿಮಗೆ ಬೆನ್ನು ನೋವು, ಜೀರ್ಣಾಂಗದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುವುದರಿಂದ ಉತ್ತಮ ಆರೋಗ್ಯಕರ ಆಹಾರವನ್ನು ಸೇವಿಸಿ, ವ್ಯಾಯಾಮವನ್ನು ಮಾಡಿ. ಶುಕ್ರ ಗ್ರಹ ನಿಮ್ಮ ವ್ಯಯಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡಿದಾಗ ಒಂದೊಂದು ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಖರ್ಚು ಮಾಡಿದರೂ ಸಹ ಹಣ ವ್ಯರ್ಥವಾಗಿ ಅನಾವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುತ್ತದೆ. ಆದ್ದರಿಂದ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಲು ಅಕ್ಟೋಬರ್ ತಿಂಗಳಲ್ಲಿ ಲಕ್ಷ್ಮೀ ದೇವಿ ಅಥವಾ ದೇವಿಯ ದೇವಸ್ಥಾನಕ್ಕೆ ಸೀರೆಯನ್ನು, ವಸ್ತ್ರವನ್ನು ಕೊಡುವುದರಿಂದ ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆಯಾಗುತ್ತದೆ. ಶನಿ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಪ್ರಾಪರ್ಟಿ ತೆಗೆದುಕೊಳ್ಳುವ ಮುನ್ನ ದಾಖಲೆ ಪತ್ರಗಳು ಸರಿಯಾಗಿವೆಯೇ ಎಂದು ಪರೀಕ್ಷೆಯನ್ನು ಮಾಡಿ ತೆಗೆದುಕೊಳ್ಳಿ. ಕಬ್ಬಿಣದ ಮಿಷಿನರಿಗಳನ್ನು ಪರ್ಚೇಸ್ ಮಾಡಬೇಕು ಅಂದುಕೊಂಡರೆ ಹಾಗೂ ಲೋಹದ ವಸ್ತುಗಳ ವ್ಯಾಪಾರ ಮಾಡುವವರು ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ವ್ಯಾಪಾರವನ್ನು ಪ್ರಾರಂಭಿಸಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.